ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ನನಗೆ ಒಂದು ಒಳ್ಳೆ ಪಪ್ಪಾಯ ಸಿಕ್ಕಿದೆ. ನಮ್ಮ ತೋಟದಲ್ಲಿ ಪಪ್ಪಾಯ ಆಗ್ತದೆ. ಇದು ಚಿಕ್ಕ ಪಪ್ಪಾಯ, ಒಳ್ಳೆ ರುಚಿ ಉಂಟು. ಬೇಸಿಗೆ ಕಾಲದ ಪಪ್ಪಾಯ ಅಲ್ಲ, ಇದು ಒಳ್ಳೆ ರುಚಿ ಉಂಟು ನೋಡಿ. ಅದನ್ನು ನಾನೀಗ ಕಟ್ ಮಾಡ್ತೇನೆ. ನಾನು ಅದರ ಬೀಜಗಳನ್ನೆಲ್ಲ ಬಿಸಾಡಿದ ಅದು ಮಳೆಗಾಲ ತನ್ನಷ್ಟಕ್ಕೆ ಮೊಳಕೆ ಬರ್ತದೆ. ನಾವು ನೆಟ್ಟು ಮಾಡೋದಲ್ಲ ಪಪ್ಪಾಯ ಗಿಡಗಳನ್ನು, ನಾವು ಬೀಜ ಬಿಸಾಡಿದರೆ ಅದು ಆಗ್ತದೆ. ನಮಗೆ ಏನು ಪಪ್ಪಾಯದಲ್ಲಿ ಏನು ಖರ್ಚು ಮಾಡಬೇಕಂತಿಲ್ಲ, ಕೆಲಸ ಮಾಡಬೇಕಂತಿಲ್ಲ. ಅದು ಬಿಸಾಡಿದರೆ ತನ್ನಷ್ಟಕ್ಕೆ ಮೊಳಕೆ ಬರ್ತದೆ, ಪಪ್ಪಾಯ ಆಗ್ತದೆ. ಒಳ್ಳೆ ಪಪ್ಪಾಯ ಆಗ್ತದೆ ನೋಡಿ. ಈಗ ಒಳ್ಳೆ ರುಚಿ ಉಂಟು ಈ ಪಪ್ಪಾಯ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಹಣ್ಣು ಪಪ್ಪಾಯ ತಿಂದರೆ ತುಂಬ ಒಳ್ಳೆ ತಂಪು. ಅದು ಒಳ್ಳೆ ಮೋಷನ್ ಕೂಡ ಆಗ್ತದೆ ಪಪ್ಪಾಯ ತಿಂದರೆ, ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನಾವು ಮಾಡಿದ ಪಪ್ಪಾಯ ತಿಂದರೆ ಏನು ಹೆಲ್ತಿಗೆ ಎಫೆಕ್ಟ್ ಇಲ್ಲ. ಅಂಗಡಿಯಲ್ಲಿ ಸಿಗೋದಾದರೆ ಅದಕ್ಕೆ ಎಲ್ಲ ಬೆರೆಸ್ತಾರೆ. ನಾವೇ ಮಾಡಿದ್ದಾದರೆ ಏನು ಅದಕ್ಕೆ ನಾವು ಬೆರೆಸೋದಿಲ್ಲ. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ಏನು ಎಫೆಕ್ಟ್ ಇಲ್ಲ ನೋಡಿ. ಒಳ್ಳೆ ಪಪ್ಪಾಯ ನೋಡಿ. ನಾನು ಹೀಗೆ ತಿನ್ನುವುದು, ಸ್ವಲ್ಪ ದೊಡ್ಡದು ಕಟ್ ಮಾಡಿ ನಾನು ಸ್ಪೂನಲ್ಲಿ ತಿನ್ನುವುದು. ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಇದು ಉಳಿದದ್ದು ನನ್ನ ಹಸ್ಬೆಂಡಿಗೆ, ಅವರಿಗೆ ಭಾರಿ ಖುಷಿ ಪಪ್ಪಾಯ ಅಂದರೆ. ಅವರೇ ತರೋದು ತೋಟದಿಂದ ಎಲ್ಲ. ಒಳ್ಳೆ ಪಪ್ಪಾಯ ಇದ್ದರೆ ಎಲ್ಲ ತರ್ತಾರೆ ಅವರು, ತಂದು ಇಡ್ತಾರೆ. ನಾನು ಅದನ್ನು ಕಟ್ ಮಾಡಿ ಅವರಿಗೆ ಕೂಡ ಇಡೋದು, ನಾನು ಕೂಡ ತಿನ್ನೋದು. ಪಪ್ಪಾಯ ತುಂಬ ಒಳ್ಳೆಯದು ವೀಕ್ಷಕರೇ, ತಿನ್ನಬೇಕು ನೋಡಿ. ಇವತ್ತು ನಮಗೆ ಇದು ಪಲಾವ್ ಮಾಡಲಿಕ್ಕೆ ಬೀಟ್ರೋಟ್ ಅಲ್ಲ, ಇದು ಕ್ಯಾರೆಟ್ ಮತ್ತು ಬೀನ್ಸ್ ತಂದಿದ್ದಾರೆ. ಮತ್ತು ಟೊಮೆಟೊ ಕೂಡ, ಪದಾರ್ಥಕ್ಕೆ ಟೊಮೆಟೊ ಕೂಡ ತಂದಿದ್ದಾರೆ ನೋಡಿ. ಇವತ್ತು ನನಗೆ ಪಲಾವ್ ಮಾಡಲಿಕ್ಕೆ ಉಂಟು. ಬಟಾಣಿ ಎಲ್ಲ ನೆನೆ ಹಾಕಿದ್ದೇನೆ ನಿನ್ನೆ, ಹಾಗೆ ಪಲಾವ್ ಮಾಡ್ತೀನಿ ನೋಡಿ. ಇದು ಪದಾರ್ಥಕ್ಕೆ ಇಷ್ಟು. ಪಲಾವ್ ಬೇಸಿಗೆಗಾಲದಲ್ಲಿ ಪಲಾವ್ ತುಂಬ ಒಳ್ಳೆಯದಾಗ್ತದೆ. ಹೀಟ್ ಆಗೋದಿಲ್ಲ, ಮೈಯೆಲ್ಲ ತಂಪಾಗ್ತದೆ. ಈಗ ಈ ಬಿಸಿಲಿಗೆ ಕೋಳಿ ಮಾಂಸ ಎಲ್ಲ ಒಳ್ಳೆಯದಲ್ಲ. ವಾರದಲ್ಲಿ ಎರಡು ಸಲ ಆದರೆ ಪಲಾವ್ ಎಲ್ಲ ಮಾಡಿ ತಿನ್ನಬೇಕು, ಅಂದರೆ ತರಕಾರಿ ತಿನ್ನಬೇಕು, ಒಳ್ಳೆಯದು. ಕೋಳಿ ಮಾಂಸ ತುಂಬ ಹೀಟ್, ಅದಂದರೆ ಅದಕ್ಕೆ ಎಲ್ಲ ಬೆರೆಸ್ತಾರೆ. 40 ದಿನಲ್ಲಿ ಆಗುವ ಕೋಳಿ ಎಲ್ಲ ಆ ಫುಡ್ಡಿಗೆ ಏನೆಲ್ಲ ಹಾಕ್ತಾರೆ ನೋಡಿ. ಅದು ಒಳ್ಳೆಯದಲ್ಲ, ತುಂಬ ಹೀಟು. ಹಾಗೆ ನಾವು ಹೀಗೆಲ್ಲ ತರಕಾರಿ ತಂದು ಪಲಾವೆಲ್ಲ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಆರೋಗ್ಯಕ್ಕೆ ಎಲ್ಲ. ಹಾಗೆ ನಾನು ವಾರದಲ್ಲಿ 2 ಸಲ ಮಾಡ್ತೇನೆ ಪಲಾವು ನೋಡಿ. ಟೊಮೆಟೊ ಎಷ್ಟು ಒಳ್ಳೆಯದುಂಟು ನೋಡಿ, ಒಳ್ಳೆಯದುಂಟು ಟೊಮೆಟೊ. ಒಳ್ಳೆ ಟೊಮೆಟೊ ಸಿಗ್ತದೆ ಈಗ ನಮಗೆ. ಟೊಮೆಟೊ ಹಾಕದೆ ನಾನು ಪದಾರ್ಥ ಕೂಡ ಮಾಡೋದಿಲ್ಲ, ಅದು ಅಭ್ಯಾಸ ಆಗಿದೆ ನನಗೆ. ಟೊಮೆಟೊ ಹಾಕಿದರೆ ಮಾತ್ರ ನನ್ನ ನಂಬಿಕೆ ರುಚಿ ಬರ್ತದೆ ಅಂತೇಳಿ. ಹಾಗೆ ನಾನು ಟೊಮೆಟೊ ಯಾವತ್ತು ಪದಾರ್ಥಕ್ಕೆ ಹಾಕ್ತೇನೆ. ಇದು ನಾವು ಮಾಡಿದ ಟೊಮೆಟೊ ಅಲ್ಲ, ಅಂಗಡಿಯಿಂದ ತಂದದ್ದು. ಬೀನ್ಸು ಕ್ಯಾರೆಟ್ ಎಲ್ಲ ಅಂಗಡಿಯಿಂದಲೇ ತಂದದ್ದು. ನಾನು ಇದು ಟೊಮೆಟೊ ಎಲ್ಲ ಮುಗಿದ ಕೂಡಲೇ ಅವರಿಗೆ ಗೊತ್ತಾಗ್ತದೆ. ಟೊಮೆಟೊ ಮುಗಿದ್ರೆ ಅವರು ತರ್ತಾರೆ ನೋಡಿ. ಇವತ್ತು ನಮಗೆ ಇದು ಬನ್ಸು ತಂದಿದ್ದಾರೆ ಅವರು. ಬ್ರೇಕ್ಫಾಸ್ಟಿಗೆ ಏನು ತಿಂಡಿ ಮಾಡೋದೆಲ್ಲ ಬನ್ಸು ತಂದಿದ್ದಾರೆ ನೋಡಿ. ಒಳ್ಳೆಯದುಂಟು ಬನ್ಸು. ನಾನು ನೋಡಿ, ಒಂದು ಪೇರಳೆ ನೋಡಿ, ಚಿಕ್ಕ ಪೇರಳೆ, ಅದು ಟೇಸ್ಟ್ ಉಂಟು ವೀಕ್ಷಕರೇ. ಬೇಸಿಗೆಗಾಲದ ಪೇರಳೆ ನೋಡಿ, ಎಷ್ಟು ಟೇಸ್ಟ್ ಉಂಟು ಅದು. ಅದಕ್ಕೆ ನಾನು ನಮ್ಮ ಮನೆ ಹತ್ತಿರದ ಮರದಲ್ಲಿ ಉಂಟು, ಒಂದು ಕೂಡ ಪೇರಳೆಯನ್ನು ಬಿಸಾಡೋದಿಲ್ಲ. ನಾನು ತಂದು ತಿಂತೇನೆ, ಒಳ್ಳೆಯದು ನೋಡಿ. ಇವತ್ತು ನನಗೆ ಭೂತಾಯಿ ಪದಾರ್ಥ ಪುಳಿಮುಂಚಿ ನೋಡಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಟೊಮೆಟೊ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದೆ. ಶುಂಠಿ ನೋಡಿ, ಮಸಾಲ ರೆಡಿ ಆಯಿತು. ಪುಳಿಮುಂಚಿಗೆ ಮಸಾಲೆ ಎಲ್ಲ ರೆಡಿ ಮಾಡಿದೆ ನೋಡಿ. ಎಲ್ಲ ಮೀನೆಲ್ಲ ಅವರು ಕ್ಲೀನ್ ಮಾಡಿ, ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿ ಕೊಟ್ಟು ನನಗೆ ಪದಾರ್ಥ ರೆಡಿ ಮಾಡ್ತೇನೆ ನಾನು ನೋಡಿ. ಮಸಾಲ ಎಲ್ಲ
ಕುದಿ ಬಂದು ಅದಕ್ಕೆ ಪುಳಿ ಮುಂಚಿ ಮಾಡಿ ಆಯಿತು ನನಗೆ. ನೋಡಿ ಮೀನೆಲ್ಲ ಹಾಕಿದ್ದೇನೆ, ತುಂಬ ಒಳ್ಳೆಯದಾಗ್ತದೆ ವೀಕ್ಷಕ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಫ್ರೈ ಮಾಡೋದು ನಾನು. ಮತ್ತು ಸ್ವಲ್ಪ ಮೆಂತೆ ಅಲ್ಲ, ಹೌದು ಮೆಂತೆ ಕೂಡ ಹಾಕ್ತೇನೆ ಫ್ರೈ ಮಾಡುವಾಗ, ಒಳ್ಳೆಯದಾಗ್ತದೆ, ಪರಿಮಳ ಬರ್ತದೆ ಪುಳಿ ಮುಂಚಿ. ನೋಡಿ ರೆಡಿಯಾಗಿದೆ, ಒಳ್ಳೆಯದಾಗ್ತದೆ ಈ ಸಿಂಪಲ್ ಪದಾರ್ಥ. ನೋಡಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೀಗೆ ಊಟ ಮಾಡಿದರೆ ಏನು ಹೊಟ್ಟೆಗೆ ಪ್ರಾಬ್ಲಮ್ ಆಗೋದಿಲ್ಲ. ನಾವೇ ರೆಡಿ ಮಾಡಿ ತಿಂದರೆ ಏನಾಗೋದಿಲ್ಲ ಹೊಟ್ಟೆಗೆ. ನೋಡಿ ಮಧ್ಯಾಹ್ನ ಆಯಿತು, ಊಟಕ್ಕೆಲ್ಲ ರೆಡಿ ಆಯಿತು. ನಾನೆಲ್ಲ ಅದನ್ನು ಸ್ವಲ್ಪ ತಣ್ಣಗೆ ಆಗಬೇಕಲ್ಲ, ಫ್ಯಾನಿನ ಅಡಿಯಲ್ಲೆಲ್ಲ ಇಟ್ಟಿದ್ದೇನೆ. ನಾನು ಬಿಸಿ ಬಿಸಿ ಊಟ ಮಾಡೋದಿಲ್ಲ, ಆಗೋದಿಲ್ಲ ಈ ಸೆಕೆಗೆ ಬಿಸಿ ಬಿಸಿ ಊಟ ಮಾಡಲಿಕ್ಕೆ. ಇದು ನನ್ನ ನಾಯಿಗೆ ನೋಡಿ, ಅದಕ್ಕೆ ಕೂಡ ಮೀನಿಲ್ಲದೆ ಊಟ ಮಾಡೋದಿಲ್ಲ ಅದು. ನನ್ನದು ನಾಯಿ ಉಂಟಲ್ಲ, ಮುದ್ದಿನ ನಾಯಿ, ಅದಕ್ಕೆ ಇದು. ನೋಡಿ ನನ್ನ ಬೆಕ್ಕು ಈ ಹೂವಿನ ಮಧ್ಯದಲ್ಲಿ ಕೂಗ್ತದೆ, ಗಿಡದ ಮಧ್ಯದಲ್ಲಿ, ನನಗೆ ಮೀನು ಹಾಕಂತ ಹೇಳಿ. ಇದು ನನ್ನ ಬೆಕ್ಕಲ್ಲ, ಬೇರೆಯವರ ಬೆಕ್ಕು ಬರೋದು ನೋಡಿ ಮೀನು ತಿನ್ನಲಿಕ್ಕೆ. ನನ್ನಲ್ಲಿ ಕೇಳೋದು ಮೀನು ಕೊಡು ಅಂತೇಳಿ. ನೋಡಿ ಕೂಗ್ತಾ ಇದೆ ಅಂತೇಳಿ. ಚೆಂದ ಉಂಟು ನೋಡಿ ಕಪ್ಪಾಗಿ. ನನ್ನಲ್ಲಿ ತುಂಬ ಪ್ರೀತಿ ಅದಕ್ಕೆ. ನಾನು ಅದರ ಮೀನಿನ ತಲೆ ಎಲ್ಲ ಹಾಕ್ತೇನೆ ಅಲ್ಲ, ಹಾಗೆ ತುಂಬ ಪ್ರೀತಿ. ಅದು ಕೂಗುವಾಗ ಇನ್ನೊಂದು ಚಂದದ ಬೆಕ್ಕು ಓಡಿ ಬಂತು ನೋಡಿ, ಬರ್ತದೆ ನೋಡಿ, ತುಂಬ ಚೆಂದ ಉಂಟು. ಅದು ಕೂಡ ನಮ್ಮದಲ್ಲ, ಬೇರೆಯವರದ್ದು, ನಮ್ಮ ಹತ್ತಿರದ ಮನೆಯವರದ್ದು. ನೋಡಿ ನನ್ನ ನಾಯಿ, ನನ್ನ ಡೊನ್ನಿ ನಾಯಿ, ಕೊಂಡಾಟದ ಮುದ್ದಿನ ನಾಯಿ ನಂದು. ನೋಡಿ ಅದಕ್ಕೆ ಕೋಪ ಬರ್ತೇನೆ ನಾನು ಬೆಕ್ಕತ್ರ ಮಾತನಾಡಿದರೆ. ಅಂದರೆ ಅದಕ್ಕೆ ಹೆದರಿಕೆ ಆಗೋದು, ನಾನು ಅದನ್ನು ಮುದ್ದಿಸೋದಿಲ್ಲ ಅಂಥೇಳಿ. ನೋಡಿ ಎಷ್ಟು ಚಂದ ಮಾಡಿ ಮಲಗಿದೆ ನೋಡಿ. ನೋಡಿ ನನ್ನ ನಾಯಿಗೆ ಊಟ ಕೊಟ್ಟೆ ನಾನು, ಅದು ತಿಂತದೆ ಈಗ. ಅದಕ್ಕೆ ಊಟ ತರುವಾಗ ಬೆಕ್ಕುಗಳು ಓಡಿಕೊಂಡು ಬರುವುದು. ನಾನು ಹಾಕ್ತೇನೆ ಅದಕ್ಕೆ ಮೀನಿನ ವೇಸ್ಟೆಲ್ಲ ಹಾಕ್ತೇನೆ, ಅದಕ್ಕೆ ಓಡಿಕೊಂಡು ಬರ್ತವೆ. ನೋಡಿ ಒಂದು ಬೆಕ್ಕು ನೋಡಿ, ಅದು ಹೇಗೆ ಮಲಗಿದೆ ನಮ್ಮ ಸಿಟೌಟಲ್ಲಿ ನೋಡಿ, ಗುಂಡ ಚಂದ ಇದ್ದಾನೆ. ನನ್ನಲ್ಲಿ ಮಾತನಾಡೋದವ, ಹತ್ತಿರ ಹೋದರೆ ಓಡ್ತಾನೆ ನಾನು ಹಿಡಿತೇನೆ ಅಂತೇಳಿ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.